ಕಂಪ್ನಿದು ಅಟೆಂಡೆನ್ಸ್ ಹಾಕಿ ಬೆಳಗ್ಗೆ ಬಂದುಬಿಟ್ಟಿದ್ದೀನಿ ಸರ್. ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಅವ್ರೆ ಆಫೀಸ್ ಅವರು, ಏನು ರಿಪ್ಲೈ ಮಾಡ್ತಾಯಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೆಲಸದಿಂದ ತೆಗೆದ್ರು ತೆಗಿಬೋದು, ಇಟ್ಕೊಂಡ್ರು ಇಟ್ಕೋಬೋದು. ಇದು ಅಂತ ನೀವು ಹೇಳ್ಬೋದು. ನಮ್ಮ ಬಾಸಿಗೋಸ್ಕರ ಬಂದಿದ್ದೀವಿ ನೋಡೋಕ್ಕೆ, ನೋಡ್ಕೊಂಡು ಹೋಗ್ತೀವಿ. ಡೆವಿಲ್ ಸೂಪರ್ ಇದೆ, ಎಲ್ಲ ನೋಡಿದೆ. ಪೋಸ್ಟರ್ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ಯಾರೆಕ್ಟರ್ ಕೊಡ್ಬೋದು, ನೋಡ್ಬೋದು ನೆಕ್ಸ್ಟ್ ಹೆಂಗಿರುತ್ತೆ ಅಂತ. ಪಕ್ಕ 100 ಡೇಸ್ ಹೊಡೆಯುತ್ತೆ. ಸೊ ಮಂಡ್ಯದಿಂದ ಬಂದಿರೋ ನಾವು ಬಾಸ್ ನೋಡೋಕ್ಕೆ ಅಂದ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ ಬಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಬಂದು ನೋಡೋಕೆ ಹೇಳಿ ಸರ್. ಒಂದು ಊಟ ವ್ಯವಸ್ಥೆನೇ ಆಗ್ಬೋದು, ಫ್ಯಾನ್ ಬೇಸ್ ಆಗ್ಬೋದು, ದೊಡ್ಡವರೇ ಆಗ್ಬೋದು, ಚಿಕ್ಕವರು ಆಗ್ಬೋದು, ಯಾವ ಥರ ಯಾರು ಬಂದರೂ ವ್ಯವಸ್ಥೆ ಮಾಡೋಕೋ ಥರ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಬರೀ ಊಟದ ಹತ್ರ ನೋಡ್ಬಿಟ್ರೆ ಸಾಕು, ಇನ್ನೆಲ್ಲೂ ಬೇಡ. ಅವರು ಮಂಡ್ಯಕ್ಕೆ ಅವ್ರು ಒಬ್ಬರೇ ಸರ್ ಕಿಂಗು, ಯಾರೂ ಇಲ್ಲ. ಕರ್ನಾಟಕಕ್ಕೆ ಒಬ್ಬರೇ, ಮಂಡ್ಯಕ್ಕೆ ಒಬ್ಬರೇ. ಅವ್ರ ಬಗ್ಗೆ ಮಾತಾಡ್ತಾರಲ್ಲ ಬಂದಿಲ್ಲ ಮನೆ ಹತ್ರ ನೋಡೋಕೆ ಹೇಳಿ, ಇನ್ನೆಲ್ಲೂ ಬೇಡ, ಮನೆ ಹತ್ರ ಬರೋಕ್ಕೆ ಹೇಳಿ ಹುಡ್ತಾಬೋದಿನಿಲ್ಲ, ಅದೊಂದೇ ಸಾಕು ಅವರು. ಸರ್ ಸೂಪರ್ ಆಗೈತೆ. ನಾವು ಅದು ಟ್ರೈಲರ್ ಅಲ್ಲ 5-6 ಸಲ ನೋಡಿದ್ವಿ, ಫಸ್ಟ್ ಲುಕ್ ಅದು ಬಾಸ್ತು. ನೀವು ಒಂದ್ಸಲ ಎಲ್ಲರೂ ಫ್ಯಾನ್ಗಳು ಕೇಳ್ಕೊಂಬಿಡಿ, ಇಲ್ಲಿ ಇದ್ದಕ್ಕೆ 5 ಕಿಲೋಮೀಟ್ರ್ ಉದ್ದ ನಿಂತಿದ್ದಾರೆ, ಎಲ್ಲರೂ ಕೇಳ್ಕೊಂಬಿಡಿ. ಫಸ್ಟ್ ಲುಕ್ ಸೂಪರ್ ಆಗೈತೆ. ಡೆವಿಲ್ ಇಲ್ಲಿ ಕೇಳೋ ಬಚ್ಚ, ಮಂಡ್ಯಕ್ಕೊಬ್ರೆ ಬಾಸು, ಅದು ನಮ್ಮ ಡಿ ಬಾಸು. ಸರ್ಸೋ ಪಾಪ ಹೆಸರು ಕೇಳಿದ್ಯಾ? ಡೆವಿಲ್ ಸರ್ ಅಂದರೆ ನಮ್ಮ ಬಾಸ್ ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾರೆ, ನಾವೇನು ಹೇಳೋದೇ ಬೇಡ ಅಂದರೆ. ಬಟ್ ನನಗೊಂದು ಆಸೆ, ನನಗಂದ್ರೆ ಎಲ್ಲರೂ ಹೇಳೋದು ನೆಗೆಟಿವ್ ರೋಲ್ ಬೇಕು ನಮ್ಮ ಬಾಸ್ತು. ನವಗ್ರಹ ಥರ ಒಂದು ಮತ್ತೆ ನೆಗೆಟಿವ್ ರೋಲ್ ಬಂದರೆ ಯಾವ ಫ್ಯಾನ್ ಇಂಡಿಯಾ ಅಂತ ಹೇಳ್ತಾರೋ ಅವರೆಲ್ಲ ಉಚ್ಚವಿಕಬೇಕು. ಮತ್ತೆ ನಮ್ಮ ಬಾಸ್ ನೆಗೆಟಿವ್ ರೋಲ್ ಮಾಡಿದ್ರು ಅಂದರೆ ಈಗ ನವಗ್ರಹ ಅವಾಗ ಬರೋದು ಇವಾಗ ಬಂದಿದ್ರೆ ಇನ್ನೂ ಎಷ್ಟೋ ಕೋಟಿ ದುಡ್ಡು ಮಾಡ್ತಿತ್ತು. ಸೊ ಏಟರ್ಸ್ ಕೇಳೋದೆಲ್ಲ ಒಂದೇ, ನಮ್ಮ ಬಾಸ್ ಬರ್ತಾರೆ ತಾಕಾದ್ರೆ ಕಟ್ಟಾಕಿ ಅಷ್ಟೇ. ಎಲ್ಲರೂ ಇಷ್ಟಪಡ್ತೀವಿ, ಎಲ್ಲರೂ ಫಿಲಮು ನೋಡ್ತೀವಿ. ಆದರೆ ನಮ್ಮ ಬಾಸ್ ಪಿಕ್ಚರ್ ಅಂದರೆ ಫಸ್ಟ್ ಶೋ ನೋಡಲೇಬೇಕು. ಥಿಯೇಟ್ರ್ ಮುಂದೆ ಪಟಾಕಿ ಹೊಡೆದು ಹೂನಾರ ಹಾಕಿ ಆ ಕಟ್ಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಥಿಯೇಟ್ರ್ ಒಳಗೆ ವಿಸಿಲ್ ಹೊಡ್ಕೊಂಡು ನಮ್ಮ ಬಾಸ್ ಫಸ್ಟ್ ಶೋ ಫಿಲಮ್ ನೋಡ್ರೆ ನಮ್ಗೆ ನೆಮ್ಮದಿ. ಅಲ್ಲಿವರೆಗೂ ನೆಮ್ಮದಿ ಇಲ್ಲ. ಸೊ ಎಲ್ಲರೂ ಫಿಲಮ್ ನೋಡ್ತೀವಿ, ಆದರೆ ಯಾರಿಗೂ ಫ್ಯಾನ್ಸ್ ಫಾರ್ ಅಂತ ನಾವು ಮಾಡಲ್ಲ. ಇಲ್ಲಿಂದ ಬಂದಿದ್ದೀನಿ ನಾನು ಫಸ್ಟ್ ಟೈಮ್ ನಮ್ಮ ಬಾಸ್ ನೋಡೋದು. ಫುಲ್ ದುಲ್ಕಸ್ ಆಯ್ತಾ, ಇದೆ ಫಸ್ಟ್ ಟೈಮ್ ನನ್ನ ಬಾಸ್ ನೋಡೋದು. ಫಸ್ಟ್ ನಮ್ಮ ವಿಷಯಪೈ ಬರ್ತಾರೆ ನಮ್ಮ ದರ್ಶನ್ ಸಾರಿಗೆ. ನಾವು ಇಲ್ಲೇ ಬಂದಿರೋದು ಬೆಂಗಳೂರಿಂದ. ನಮ್ಮ ಬಾಸ್ ಪ್ರತಿ ವರ್ಷಕ್ಕೆ ಬಂದು ವಿಶ್ ಮಾಡ್ತೀವಿ. ಬಾಸ್ ವರ್ಷ ಮಿಸ್ ಮಾಡಲ್ಲ. ಜೈ ಡಿ ಬಾಸ್. ಗುಲ್ಬರ್ಗದಿಂದ ಬಾಸ್ ನೋಡೋಕೆ ಬಂದಿದ್ವಿ, ಇನ್ನೂ ದರ್ಶನ ಆಗಿಲ್ಲ, ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬಾಸ್ ಕಡೆಯಿಂದ 1-2 ಡೈಲಾಗ್ ನಮ್ಮ ಕಡೆಯಿಂದ. ಆರಕ್ಕೆ ಹಿಡಿಯೋಕ್ಕಾಗಲ್ಲ, ಹರಿಹರಿನ ತಡಿಯೋಕ್ಕಾಗಲ್ಲ, ಚಾಲೆಂಜ್ ಬಂದರೆ ನಿಲ್ಲಕ್ಕಾಗಲ್ಲ. ಜಗ್ಗದೋದ ಬಂದ್ರೆ ಜೈ ಅಂತಾರೆ, ಸುಲ್ತಾನ್ ಬಂದ್ರೆ ಸುಟ್ಟೋಗ್ತಾರೆ, ಐರಾವತ ಬಂದ್ರೆ ಆರೋಗ್ತಾರೆ. ಕಾಡಿನಲ್ಲಿ 100 ನಾಡಿನಲ್ಲಿ ಒಂದೇ, ಅದು ನಮ್ಮ ಆರಡಿ ಐರಾವತ. ಜನನ ಜನ್ಮಭೂಮಿದ್ದ ನಾವು ದರ್ಶನ್ ಪ್ರೇಮಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಸು ನಮಗೆ ದೇವರು ಅಷ್ಟೇ ದೇವರು ಅವರಿಗೆ ಹುಟ್ಟೋದಬ್ಬ ಹಾರ್ದಿಕ ಶುಭಾಶಯಗಳು. ಹೀಗೆ 100 ವರ್ಷ ಸುಖವಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಆಲ್ವೇಸ್ ವಿತ್ ಯು ಬಾಸ್. ಜೀವ ಇರೋರಿಗೆ ನಿಮ್ಮ ಜೊತೆ ಸದಾಕಾಲ ಇರ್ತೀವಿ. ನಮ್ಮ ಆಯಸ್ಸು ಅರಿಯ ಕೊಟ್ಟು ನೀವು 100 ವರ್ಷ ಕಾಪಾಡಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಡಿ ಬಾಸ್. ಜೈ ಡಿ ಬಾಸ್. ನಮ್ಮದು ಬಿಜಾಪುರ, ಮುದ್ದೇಬೇಳ ಹತ್ರ ಬಂಗಾರಗೊಂಡ ಅಂತ ನಾವಿಲ್ಲಿ ಇರೋದು ಬಿಜಾಪುರ. ಚೆನ್ನಾಗಿದ್ದಾರೆ ಅವರು, ಫುಲ್ ಕ್ರೇಜಿ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ ಅವರು. 50 ಡೇಸ್ ಕಂಪ್ಲೀಟ್ ಆಯ್ತು ಇವಾಗ. ಅಲ್ಲಿ ಡ್ರೀಮ್ ಲ್ಯಾಂಡ್ ಅಂತ ಇದೆ, ಅಲ್ಲಿ ಓಡ್ತಾ ಇದೆ ಬ್ರೋ. ಹ್ಯಾಪಿ ಬರ್ಡೇ ಡಿ ಬಾಸ್. ಬುದ್ಧಿ ಬಂದಾಗಿಂದನೂ ನಿಮ್ಮ ಅಭಿಮಾನಿ, ಇವಾಗಲೂ ನಿಮ್ಮ ಅಭಿಮಾನಿ, ಸಾಯೋವರೆಗೂ ನಿಮ್ಮ ಅಭಿಮಾನಿಯಾಗೇ ಇರ್ತೀವಿ. ಗಜ ಚಿಕ್ಕ ವಯಸ್ಸಲ್ಲೇ 3 ಸಲ ನೋಡಿದ್ದೀನಿ. ನಮ್ಮ ಮಂಡ್ಯದಲ್ಲಿ ಹಾಕಿದ್ದು ಥಿಯೇಟ್ರ್ ಗ್ಯಾಪ್ನ ಇಲ್ಲ, ಒಟ್ಟು 3 ಸಲ ನೋಡಿದ್ದೀನಿ, ಅದು ಮಾತ್ರ ಗ್ಯಾಪ್. ನಮ್ಮ ಡಿ ಬಾಸು ನೇವಿ ರಿಲೇಟೆಡ್ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೊಂದು ಎಕ್ಸ್ಪೆಕ್ಟೇಷನ್.